ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಶಿವಮೊಗ್ಗದಿಂದ ಅರವಿಂದ್ ಕರೆ ಮಾಡಿದ್ದಾರೆ. ಅರವಿಂದ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಲೋ ಹಲೋ, ಹೇಳಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ನಂದು ಡೇಟ್ ಆಫ್ ಬರ್ತ್ ಬಂದು 29/11/1978. 29/11/1978 78 ಅಲ್ಲ? ಹೌದು ಸರ್. ಹಾಂ, ನಾರ್ತ್ ಅನ್ನೋದು ಅತಿ ಒಳ್ಳೆ ದಿಕ್ಕು ನೋಡ್ರಿ ನಿಮಗೆ. ಓಕೆ ಸರ್. ಹೌದ್ರಿ, ನಾರ್ತ್ ಯಾವಾಗಲೂ ನೀವು ಪ್ರಿಪೇರ್ ಮಾಡಬೇಕು. ಅಂದರೆ 100% ರಿಸಲ್ಟ್ ಕೊಡುವಂಥದ್ದು. ಇವನ ದಕ್ಷಿಣನೂ ಒಳ್ಳೇದಾ ನಿಮಗೆ? ದಕ್ಷಿಣ ಮತ್ತು ಕೆಟ್ಟ ಅಂತ ತಿಳ್ಕೊಂಡು ಏನೋ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ ಈ ಪ್ರಚಲಿತ ವಾಸ್ತುವಿನಲ್ಲಿ, ಅದು ನಿಮಗೆ 90% ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಇವನು ಪೂರ್ವ ಸಹಿತ ಒಳ್ಳೆಯದು. ಇವತ್ತು ಏನೇ ನೀವು ಉದ್ಯೋಗ ಶುರು ಮಾಡಬೇಕಾಗಿದ್ದರೆ ಅಥವಾ ಮನೆಯನ್ನು ಕಟ್ಟಬೇಕಾಗಿದ್ದರೆ ಈ ದಿಕ್ಕಿಗೆ ನೀವು ಭಾಳ ಪ್ರಿಫರ್ ಮಾಡಬೇಕು. ಅಂದಾಗ ನೀವು ಸಾಕಷ್ಟು ಅದರಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಕಾರಣವಾಗುತ್ತೆ. ಓಕೆ, ಈಗ ಗಣೇಶ್ ರಾವ್ ಕರೆ ಮಾಡಿದ್ದಾರೆ. ಗಣೇಶ್ ರಾವ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಾಂ, ಹೇಳಿ ಹೇಳಿ ಹೇಳಿ. ನಮ್ದು ವಾಸ್ತುದ ನಮ್ಮ ಮನೆದು ಒಂದು ಸ್ವಲ್ಪ ಕೇಳಬೇಕಾಯ್ತು ಗುರುಜಿ. ಏನ್ರಿ, ಮನೆ ತೋರಿಸ್ಬೇಕಾಗಿದೆಯಾ? ಇಲ್ಲ, ಮನೇನ ನಮ್ದು ವಾಸ್ತುದ ಬಗ್ಗೆ ಕೇಳ್ಬೇಕಾಯ್ತು. ಆಯಿತು, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 26/1958 ಸರ್. 26 58 ರೀ, 1958. 58 ಅಲ್ಲ? ಹ್ಞೂ. ಹಾಂ, ನೋಡಿರಿ, ನಿಮಗೆ ವಾಸ್ತುದ ಅಂತಂದ್ರೆ ಏನು, ಪೂರ್ವ ಮತ್ತು ಉತ್ತರಕ್ಕೆ ಮನೆ ಬಾಗಿಲಿದ್ದದ್ದು ಇರಬಾರ್ದು. ನಿಮ್ಮ ಮನೆ ಪೂರ್ವ ಉತ್ತರಕ್ಕೆ. ಹೌದ್ರಿ, ಪೂರ್ವಕ್ಕೂ ಇರಬಾರ್ದು, ಉತ್ತರಕ್ಕೂ ಇರಬಾರ್ದು. ಈ ಸಪೋಸ್ ನೀವು ಇದ್ದಂಥ ಮನೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇತ್ತಂತಂದ್ರೆ ಅದು ಒಳ್ಳೆ ರಿಸಲ್ಟ್ ಕೊಡಲಾರ್ದಂಥದ್ದು. ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಇದು ಲಕ್ಷ್ಯ ವಹಿಸ್ಬೇಕಾ? ಯಾಕಂದ್ರೆ ಈಗ ಏನಾಗಿದೆ ಅಂದರೆ, ಒಂದು ಉತ್ತರ ಅಥವಾ ಪೂರ್ವ ಒಳ್ಳೆ ದಿಕ್ಕುಗಳು, ಅದಕ್ಕೆ ನೀವು ಮನೆ ಬಾಗಿಲನ್ನು ಇಟ್ಕೊಂಡು ಕಟ್ಕೊಳ್ಳಿ, ಸಾಕಷ್ಟು ನೀವು ಪ್ರಗತಿಯನ್ನು ಕಾಣ್ತೀರಿ ಅಂತ ತಿಳ್ಕೊಂಡು ಎಲ್ಲರ ತಲೆಯಲ್ಲಿ ಬಂದಿದೆ ಅದು. ಅದು ನಿಮ್ಮ ಕೇಸ್ನಲ್ಲಿ ಪಶ್ಚಿಮ ಅನ್ನೋದು ಅತಿ ಒಳ್ಳೆ ದಿಕ್ಕು. ಪಶ್ಚಿಮದ ಬಗ್ಗೆ ನೀವು ಮಹತ್ವವನ್ನು ಕೊಡಬೇಕು, ಅದರಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಓಕೆ ಗುರುಜಿ, ಈಗಾಗಲೇ ಕೊಳವೆ ಬಾವಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಈಶಾನ್ಯ ಮತ್ತು ನೈಋತ್ಯದ ಬಗ್ಗೆ. ನಿಮ್ಮ ಪ್ರಕಾರ ಸರಳ ವಾಸ್ತುವಿನಲ್ಲಿ ಯಾವ ದಿಕ್ಕಿನಲ್ಲಿ ಇದ್ದರೆ, ಅಂದರೆ ಹಿಂದೆ ಮುಂದೆ ಅಥವಾ ಮನೆಯ ಯಾವ ಜಾಗದಲ್ಲಿ ಇದ್ದರೆ ಕೊಳವೆ ಮತ್ತು ಕೊಳವೆ ಬಾವಿಗಳು ಶುಭ ಅಂತೀರಾ? ಈಗ ನೋಡಿರಿ, ಅದಕ್ಕೆ ನನ್ನ ಒಂದು ಏನೊಂದು ಸರಳ ವಾಸ್ತು ಆವಿಷ್ಕರಿಸಿದ್ದೀನಿ ನಾನು, ಅಥವಾ ಈ ವೈಜ್ಞಾನಿಕ ಹಿನ್ನೆಲೆನೆಲ್ಲ ತಿಳ್ಕೊಂಡು ಒಂದು ಏನು ತಯಾರು ಮಾಡಿದೆ ನಾನು. ನನ್ನ ಒಂದು 12 ವರ್ಷದ ಅನುಭವದಲ್ಲಿ ಆ ನೀರಿನ ಒಂದು ಚಿನ್ಮೆ ಇದೇ ದಿಕ್ಕಿಗೆ ಇರಬೇಕಂತ ಅನ್ನುವಂಥ ಮಾತಿಲ್ಲ. ಇಲ್ಲ. ಅದು ಬಿಟ್ಟು ಮನೆ ಮುಂದ್ಗಡೆ ಅದು ನೈಋತ್ಯನ ಬರಲಿ ಈಶಾನ್ಯ ಬರಲಿ, ಮನೆ ಮುಂದ್ಗಡೆ ಆ ನೀರಿನ ಒಂದು ಚಿಲುಮೆ ಇತ್ತು, ಬೋರ್ವೆಲ್ ಇತ್ತು ಅಥವಾ ಬಾವಿ ಇತ್ತು ಅಂತ ಅತಿ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು. ನಾನೊಂದು ಮಾತನ್ನು ಹೇಳಿದೆ, ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಅಂದರೆ ಆ ನೀರು ಅನ್ನುವಂಥ ಚಿಲುಮೆ ಒಂದು ಧನಾತ್ಮಕ ಶಕ್ತಿಯನ್ನು ಕೊಡುವಂಥದ್ದು. ಆ ಒಂದು ನೀರಿನ ಹರಿವಿಕೆಯನ್ನು ನೋಡಿಬಿಟ್ಟಾಗ ಮನುಷ್ಯಗೆ ಎಷ್ಟು ಖುಷಿ ಅನಿಸುತ್ತೆ. ಇವತ್ತೊಂದು ಜೋಗ್ ಫಾಲ್ಸ್ ಮುಂದೆ ಹೋಗಿ ನಿಂತಾಗ ಎಷ್ಟು ಮನುಷ್ಯನಿಗೆ ಖುಷಿಯಾದ ವಾತಾವರಣ ಅಂದರೆ, ನೀವು ಜಸ್ಟ್ ಅಬ್ಸರ್ವ್ ಮಾಡ್ಕೋತೀವಿ, ಪ್ರತಿಯೊಬ್ಬನೂ ಅಲ್ಲಿ ಎಂಜಾಯ್ ಮಾಡ್ತಿರ್ತಾನೆ. ಅದು ನೋಡಿ ಅದನ್ನು ಎಂಜಾಯ್ ಮಾಡೋ ಉದ್ದೇಶ ಇಷ್ಟೇ. ಆ ನೀರಿನ ಒಂದು ಏನೊಂದು ಫಾಲ್ಸ್ ಅನ್ನೋದು ನೀರು ಬೀಳ್ತೈತಲ್ಲ, ಆ ಒಂದು ಅಲ್ಲಿ ಸರೌಂಡಿಂಗ್ ಪೂರಾ ಧನಾತ್ಮಕ ಶಕ್ತಿ ಇರುತ್ತೆ. ಅದೇ ರೀತಿ ನಾವು ಮನೆ ಮುಂದೆ ತಂದ್ಕೊಂಡಂಗೆ, ಅಂದರೆ ಆ ಮನೆಯಲ್ಲಿ ನನಗೆ ಧನಾತ್ಮಕ ಶಕ್ತಿ ಬರಮಾಡ್ಕೊಳ್ಳಿಕ್ಕೆ ಮಾಡಿದಂಥ ಒಂದು ಇದು ಅದು. ಅದಕ್ಕೆ ಮನೆ ಮುಂದ್ಗಡೆ ಎಷ್ಟು ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಡೈರೆಕ್ಷನ್ ನೀವು ಅದನ್ನು ಎಲ್ಲೇ ಮಾಡಿದರೂ ಸಹಿತ ಸಾಕಷ್ಟು ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಇನ್ ಕೇಸ್ ಮನೆ ಮುಂದ್ಗಡೆ ಆಗಲಿಲ್ಲ ಅಂದರೆ ಮನೆಯ ಸೈಡ್ ಇದ್ದರೂ ಸಹಿತ ನಡೆಯುತ್ತೆ, ಅಂದರೆ ಇದಕ್ಕಿಂತ ನಡೆಯುತ್ತಂತ ಹೋಗೋದು, ಬಟ್ ಅದಕ್ಕಿಂತ ಮುಂದೆ ಇದ್ದಷ್ಟು ಒಳ್ಳೇದಿರುತ್ತೆ ಅಂತ ತಿಳ್ಕೊಂಡು ನಾನು ಹೇಳ್ಬೋದು. ಇಲ್ಲಿ ಯಾವ ದಿಕ್ಕುಗಳು ನೈಋತ್ಯದಲ್ಲಿದ್ದರೆ ಮನೆಯಲ್ಲಿದ್ದವರಂಥವ್ರು ಸರ್ವನಾಶಕರ ಅಂತ ತಿಳ್ಕೊಂಡು ಏನೇನು ಭಯಪಡಿಸಿದ್ದಾರೆ, ದಯವಿಟ್ಟು ಅದು ಇನ್ನು ಭಯಪಡಿಸುವ ತಂತ್ರ ಬಂದ್ ಆಗ್ಬೇಕಂತ ತಿಳ್ಕೊಂಡು ನಾನು ಇಲ್ಲಿ ಜನತೆಗೆ ಕೇಳ್ತಾ ಇದ್ದೀನಿ. ಓಕೆ, ಈಗ ಹರೀಶ್ ಕರೆ ಮಾಡಿದ್ದಾರೆ. ಹರೀಶ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಓಕೆ. ನಮಸ್ಕಾರ, ಹೇಳ್ರಿ ಹರೀಶ್ ಅವರೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ ಅವರೇ. ಹಾಂ, ಹೇಳಿ ಹರೀಶ್ ಅವರೇ, ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 4/6/80. 4/6/80 ಅಲ್ಲ? ಹೌದು. ಹಾಂ, ಬಟ್ ನನ್ನ ಮನೇಲಿ ಒಂದು ಸ್ವಲ್ಪ ನೆಮ್ಮದಿ ಇಲ್ಲ. ಹಾಂ, ನೋಡ್ರಿ, ಇಲ್ಲೇ ಹೇಗಿದೆ ಅಂದರೆ, ನಿಮ್ಮ ಮನೆ ಉತ್ತರಕ್ಕಿದೆಯೋ ಅಥವಾ ಪೂರ್ವಕ್ಕಿದೆಯೋ ಬಾಗ್ಲ? ನಮ್ದು ಬಂದು ಮುಳುಗ ಬಾಗ್ಲು ಹೇಳ್ತಾರಲ್ಲ. ಹಾಂ, ಅದಕ್ಕೆ ಅಲ್ಲ, ಮುಖ್ಯ ಭಾಗ ಅದು ಮುಳುಗ ಬಾಗ್ಲ ಅಂತಂದ್ರೆ ಪಶ್ಚಿಮ. ಹಾಂ, ನೋಡ್ರಿ, ಪಶ್ಚಿಮ ಅಂದ್ರೆ ನಿಮ್ಗೆ ಒಳ್ಳೆ ದಿಕ್ಕ, ಮತ್ತು ಮುಳುಗೋ ಬಾಗಿಲ ನಿಮಗೆ ಮುಖ್ಯ ದ್ವಾರ ಇತ್ತಂತಂದ್ರೆ ಅದು ಒಳ್ಳೆ ದಿಕ್ಕು. ಅದರಲ್ಲಿ ನಿಮ್ಮದು ತಪ್ಪಿಲ್ಲ ಅಥವಾ ಅದರದ್ದು ಮಿಸ್ಟೇಕ್ ಅಲ್ಲ. ಇನ್ನು ಮನೆ ಒಳಗಡೆ ಹೋದಾಗ ಇನ್ನು ಈಗ ಒಂದು ಬಾತ್ರೂಮ್ ಆಗಲಿ, ಟಾಯ್ಲೆಟ್ ಆಗಲಿ ಅಥವಾ ಕಿಚನ್ ಆಗಲಿ, ನೀವು ಮಲ್ಕೊಳ್ಳೋಂಥ ಬೆಡ್ರೂಮ್ ಆಗಲಿ, ಯಾವ ದಿಕ್ಕಿಗೆ ಬಂದಿದೆ ಏನು ಅನ್ನೋದನ್ನ ನೋಡ್ಕೊಂಡಾಗ ಸ್ಪಷ್ಟವಾಗಿ ನಿಮಗೆ ಹೇಳ್ಬೋದು. ಅಂದರೆ ಇದರಿಂದನೇ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು. ಒಂದು ವೇಳೆ ನೀವು ಏನಾರ ಪಶ್ಚಿಮಕ್ಕೆ ಐತಿ, ನನಗೆ ಒಂದು ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ, ಅಥವಾ ಪಶ್ಚಿಮ ಡೋರ್ ಇದ್ದದಕ್ಕೆ ನನಗೆ ಹಿಂಗಾಗಿದೆ ಅಂತ ತಿಳ್ಕೊಂಡು ನಿಮ್ಗೆ ಯಾರು ಹೇಳಿದ್ರೆ ಅದು ತಪ್ಪಂತ ನಾನು ಹೇಳ್ಬೋದು ನಿಮಗೆ. ಓಕೆ, ಈಗ ರತ್ನ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ರತ್ನ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ನಮ್ದು ಮುಂಬಾಗ್ಲು ಆಗ್ನೇಯ ದಿಕ್ಕಿಗೆ ಬರ್ತೈತೆ ಸರ್. ಆಗ್ನೇಯ ದಿಕ್ಕಿಗೆ ಬರತ್ರಿ?
ಹಾಂ ಸರ್. ಹೌದ್ರಿ. ನಿಮ್ಮ ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಏನಿದ್ರಿ? ಡೇಟ್ ಆಫ್ ಬರ್ತ್ ಅವ್ರದ್ದು 6 ಸರಿ 15 ಏನ್ರಿ? 15 15 6 6 1976. 76 ಅಲ್ರಿ? ಹ್ಞೂ ಸರ್. ಹಾಂ, ಇಲ್ಲಿ ನೋಡ್ರಿ, ಅವರಿಗೆ ಪಶ್ಚಿಮ ಅನ್ನೋದು ಅತಿ ಒಳ್ಳೆ ದಿಕ್ಕು, ಆಗ್ನೇಯ ಒಳ್ಳೇದಲ್ಲ. ಯಾವ ಸರ್? ಪಶ್ಚಿಮ ದಿಕ್ಕು ಒಳ್ಳೇದು. ಹಾಂ ವೆಸ್ಟ್ ಐತಲ್ಲ, ವೆಸ್ಟ್ ದಿಕ್ಕು ಅತಿ ಒಳ್ಳೆ ದಿಕ್ಕು ಅವರಿಗೆ. ಹಾಂ ಸರ್. ಹೌದ್ರಿ. ಈಗ ನೀವು ಕಂಪಾಸ್ ಪ್ರಕಾರ ಆಗ್ನೇಯ ಅಂತ ಹೇಳ್ತಿರೋ ಅಥವಾ ಆಗ್ನೇಯ ಮೂಲೆಯಲ್ಲಿ ಬಾಕ್ಲು ಬಂದಿದೆಯೋ? ಇಲ್ಲ ಸರ್, ಆಗ್ನೇಯ ದಿಕ್ಕಿಗೆ ಇದು ಮುಂಬಾಗ್ಲು ಬಂದಿದೆ. ಮುಂಬಾಗಿಲ ಆಗ್ನೇಯ ದಿಕ್ಕು ಅಂದ್ರೆ ಕಂಪಾಸ್ ಪ್ರಕಾರ ನೀವು ಹೇಳ್ತಾ ಇದ್ದೀರಲ್ಲ, ಹ್ಞೂ ಸರ್. ಕಂಪಾಸ್ ನೋಡೇ ಹೇಳ್ತಾ ಇದ್ದೀರಲ್ಲ. ಹ್ಞೂ ಸರ್. ಯಾಕಂದ್ರೆ ಇಲ್ಲಿ ಭಾಳ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಅಂದರೆ ಏನು, ಜನಕ್ಕೆ ಇವತ್ತು ಆಗ್ನೇಯ ಮೂಲಿಗೆ ಪೂರ್ವಕ್ಕೆ ಬಾಗಿಲು ಇರುತ್ತೆ, ಆಗ್ನೇಯ ಮೂಲಿಗೆ ಇರೋದನ್ನ ಅದು ಆಗ್ನೇಯ ದಿಕ್ಕುದು ಬಾಗಿಲು ಅಂತ ಹೇಳೋರು ಇದ್ದಾರೆ. ಅದಕ್ಕೆ ನೀವು ಕಂಪಾಸ್ ಪ್ರಕಾರ ಆಗ್ನೇಯ ದಿಕ್ಕಿಗೆ ಐತೆ ಅಂತಂದಿದ್ರೆ ಅದು ಆಗ್ನೇಯ ದಿಕ್ಕು ನಿಮ್ಮ ಮನೆಯವ್ರಿಗೆ ಒಳ್ಳೇದಲ್ರಿ. ಇಲ್ಲಿ ಏನಾಗುತ್ತಂತಂದರೆ ಅದು 4ನೇಯ ಬ್ಯಾಡ್ ದಿಕ್ಕು, ಅಂದ್ರೆ -70% ರಿಸಲ್ಟ್ ಕೊಡುವಂಥದ್ದು. ಈ -70% ಒಳಗೆ ಏನಾಗುತ್ತಂತಂದರೆ ಸುಮ್ಮನೆ ಅನ್ನೆಸರ್ಲಿ ಏನಂತಂದರೆ ಯಾವುದೇ ಕೆಲಸವನ್ನು ಮಾಡಲಿ ಅದು ಸರಾಗವಾಗಿ ಹೋಗುವಂಥದ್ದಲ್ಲ. ಸೋ ಮೆನಿ ಅಬ್ಸ್ಟ್ರಕ್ಷನ್ಸ್ ಬರುತ್ತೆ. ಮುಂದೆ ಒಂದೊಂದು ಕೋರ್ಟ್ ಮ್ಯಾಟರ್ದಲ್ಲಿ ಸಹಿತ ನೀವು ಅನ್ನೆಸರಿ ಇನ್ವಾಲ್ವ್ ಆಗುವಂಥ ಚಾನ್ಸ್ ಬರುತ್ತೆ. ಆ ಕೋರ್ಟ್ ಮ್ಯಾಟರ್ದಲ್ಲಿ ಗೆದ್ದರೂ ಸಹಿತ ಅದೊಂದು ಏನಪ್ಪ ಅದಕ್ಕಿಂತ ಹೆಚ್ಚಿಗೆ ಖರ್ಚಾಗಿರೋಂಥದ್ದು ಒಂದು ಸಿಚುವೇಶನ್ಸ್ ಬರುತ್ತೆ. ಇಷ್ಟೇ ಅಲ್ಲ, ಸರ್ಟನ್ ಟೈಮ್ ಆಕ್ಸಿಡೆಂಟಲ್ಲೂ ಆಗುವಂಥ ಚಾನ್ಸ್ ಬರುತ್ತೆ ಈ 4ನೇ ಕೆಟ್ಟ ದಿಕ್ಕಿಗಿದ್ದಾಗ. ಅದಕ್ಕೆ ಇದು ಆಗ್ನೇಯ ಜಾಗ ಇದ್ದದೆಯಲ್ಲ, ಆಗ್ನೇಯ ಎಂಟ್ರಿ ಅಂತ ಹೇಳ್ತಾರಲ್ಲ, ಇದು ಆಗೋದು ಬೇಡ. ನೀವು ಏನೇ ಮತ್ತು ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ವಹಿಸಬೇಕು. ಅಥವಾ ಪಶ್ಚಿಮ ಅನ್ನೋದು ನಿಮ್ಮ ಮನೆಯವರಿಗೆ ಅತಿ ಒಳ್ಳೆ ದಿಕ್ಕು ನೋಡ್ರಿ, ಇದ್ರ ಬಗ್ಗೆ ನೀವು ಸ್ವಲ್ಪ ಲಕ್ಷ್ಯ ವಹಿಸಬೇಕು. ಓಕೆ, ಈಗ ಶರಣಪ್ಪ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಶರಣಪ್ಪ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಅದೇ ಮೇಡಮ್, ಇನ್ನ ಮಾತಾಡ್ಲಿಕ್ಕತ್ತಾರಲ್ಲ, ಮಾತಾಡಿ, ಅವ್ರ ಜೊತೆ ಮಾತಾಡಿ. ಹೇಳ್ರಿ ಶರಣಪ್ಪ ಅವ್ರು, ಹೇಳಿ ಹಾ. ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಹಲೋ. ಹಾ, ಹೇಳ್ರಿ ಶರಣಪ್ಪ ಅವ್ರೆ, ಶರಣಪ್ಪ ಕೇಳ್ತಿದ್ದಿಲ್ಲ? ಅವರೇ, ನಿಮ್ಮ ಟಿವಿ ಧ್ವನಿಯನ್ನ ಕಮ್ಮಿ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್, ನಾವು ತಮ್ಮಿಂದ ತಮ್ಮ ವಾಸ್ತು ಇದ್ರಲ್ಲಿದ್ದ ನಾವು ಇದನ್ನ ತಗೊಂಡಿದ್ದೇವೆ, ಹೌನ್ರಿ, ಸಜೆಷನ್. ಹೌನ್ರಿ. ಅವಾಗ ಹರ್ಲಾಪುರ ಇದು ಮಲ್ಲಾಪುರ ಅವರನ್ನು ಬಂದಿದ್ರು. ಹೌನ್ರಿ. ಅದು ನಮ್ದು ಉತ್ತರಕ್ಕೆ ಮಾಡಿದೆ ಸರ್. ನಾನು ಮುಂದೆ ಸಿಟೌಟ್ ಬಿಟ್ಟಿದ್ದೆ. ಹೌನ್ರಿ. ನನ್ನ ಡೇಟ್ ಆಫ್ ಬರ್ತ್ 3/6/67. 67 ಅಲ್ರಿ? ಹಾ. ಹೌನ್ರಿ. ಅದ್ರ ಪ್ರಕಾರ ಅವರು ಪಶ್ಚಿಮಕ್ಕೆ ಬರ್ತದೆ ನಿಮ್ಗೆ. ಪಶ್ಚಿಮ ಅನ್ನೋದು ಏನು ಗೊತ್ತೇನ್ರಿ, ಅತಿ ಒಳ್ಳೆ ದಿಕ್ಕು ರೀ. ಉತ್ತರ ನಿಮಗೆ ಒಳ್ಳೇದಲ್ಲ. ಹಲೋ, ಬರ್ತೈತಿ. ಹೌನ್ರಿ. ಆ ಸಿಟೌಟ್ ಬಿಟ್ಟಿದ್ದನ್ನ ಪ್ಯಾಕೇಜ್ ಮಾಡ ಅಂತ ಹೇಳಿದೆ ಸರ್. ಹೌನ್ರಿ, ಮಾಡ್ಕೊಂಡೇವ್ರಿ. ಆದ್ರೆ ಇನ್ನೂ ನಮ್ಗೇನಾಗ್ತದೆ ಇಲ್ಲ, ಇನ್ನೊಂದು ಇವರ ಶರಣಪ್ಪ ಅವರೇ, ಪಶ್ಚಿಮಕ್ಕೆ ಮಾಡ್ಕೊಂಡು ಎಷ್ಟು ದಿವಸ ಆಯ್ತು ರೀ ನೀವು? ಅದು ಜುಲೈ 7ಕ್ಕೆ ತಗೊಂಡಿದ್ದೆ ಸರ್ ಸಜೆಷನ್. ಇರ್ಲಿ, ಈ ಪಶ್ಚಿಮಕ್ಕೆ ಮಾಡ್ಕೊಂಡಿದ್ದು ಯಾವಾಗ ಮಾಡ್ಕೊಂಡಿರಿ? ಈಗ 1 ತಿಂಗಳು ಆಯ್ತು ಸರ್. 2 ತಿಂಗಳು ಸ್ವಲ್ಪ ಕೊಟ್ರಲ್ಲ, ಟೈಮ್ ಕೊಟ್ರಿ ನಮ್ಗೊಂದಿಷ್ಟು. ನಾವು ನಿಮ್ಮ ಊರವ್ರ, ಬಾಗಲಕೋಟೆಯವ್ರ. ಏನ್ರಿ, ಇದಕ್ಕೆ ಪಶ್ಚಿಮ ಐತಲ್ರಿ, ನಿಮಗೆ 100% ರಿಸಲ್ಟ್ ಕೊಡುವಂಥದ್ದು. ಅದೇ ಉತ್ತರ ಇತ್ತಲ್ಲ ನಿಮಗೆ, ಆ ಉತ್ತರ ಅಂತ ಅನ್ನೋದು -90% ಇತ್ತು. -90ಇಂದ ನೀವು +100ಗೆ ಬಂದ್ರಿ, ಅಂದ್ರೆ 190% ನೀವು ಈಗ ಮಾಡ್ಕೊಂಡಂಗೆ ಆಯಿತು. ಕರೆಕ್ಟಾ? ಇದನ್ನು ಸ್ವಲ್ಪ ನೀವೇನಂದ್ರೆ 3 ಐಟಮನ್ನು, ಒಂದು ಕ್ರಿಸ್ಟಲ್ ಕ್ಲೀನ್ ಮಾಡ್ಕೊಳ್ಳೋದು, ಗಂಟಿ ಹೊಡಿಯೋದು, ಆ ಉಪ್ಪಿ ತುಂಬಿಡು ಅಂತ ಇವು ಅಷ್ಟು 3 ನೀವು ದಿನಪ್ರತಿ ಮಾಡ್ಕೋತ ಹೋಗ್ರಿ. ಆಮ್ಯಾಗ ಈ ಪಶ್ಚಿಮ ಅನ್ನೋದು ಫಸ್ಟ್ ದಿಕ್ಕಿಗೆ ನೀವು ಮಾಡ್ಕೊಂಡಿರಿ ಅಂತ ಹೇಳಿದ್ರಲ್ಲ, ಈ ಒಂದು ನೋಡ್ರಿ, ಅದು ಒಂದು 3-4 ಮಂತ್ಸ್ನಾಗ ಎಂಥ ಒಂದು ಅಂದ್ರೆ ಎಂತಿಂಥ ರಿಸಲ್ಟ್ಸ್ ನಿಮಗೆ ಬರುತ್ತಂತ ನಿಮ್ಗೆ ಗೊತ್ತಾಗತ್ತೆ. ಈಗ ಗಂಟೆ ಹೊಡಿದು ಒಂದ್ಸರ, ಮತ್ತೆ ಅದು ಉಪ್ಪಿಡೋದು ಒಂದ್ಸರ, ಮತ್ತೆ 3 ದಿವಸಕ್ಕೋ 2 ದಿವಸ 3 ದಿವಸಕ್ಕೊಮ್ಮೆ ಕ್ರಿಸ್ಟಲ್ ಕ್ಲೀನ್ ಮಾಡೋದ್ರಿ. ಮತ್ತು ಅದ್ರ ಮ್ಯಾಲೆ ಡಸ್ಟ್ ಕುಂತಾನ ಕೆಲಸ ಮಾಡೋದಿಲ್ಲ ಅದು ಕ್ರಿಸ್ಟಲ್ಲು. ಯಾಕಂದ್ರೆ ನಾನು ಎನ್ಸೈಡ್ ಮಾಡಿ ಕೊಟ್ಟಂಥ ಕ್ರಿಸ್ಟಲ್ ಇರುತ್ತೆ. ಸ್ವಲ್ಪ ಅದನ್ನು 3 ದಿವಸಕ್ಕೊಮ್ಮೆ ಕ್ಲೀನ್ ಮಾಡಿ. ಓಕೆ ಗುರುಜಿ, ಈಗ ಮನೆಯ ಹಿಂದ್ಗಡೆ ಕೊಳವೆ ಬಾವಿ ಇರಬಾರ್ದು ಅಥವಾ ಬಾವಿ ಇರಬಾರ್ದು ಅಂತ ಹೇಳ್ತಾರೆ. ಕೆಲವೊಂದ್ಸಲ ಸಡನ್ ಆಗಿ ಮನೆ ತಗೊಂಡಿರ್ತಾರೆ ಅಥವಾ ಯಾರಿಂದನೋ ಮನೆ ಅವರಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಮನೆ ಹಿಂದೆ ಏನಾದರೂ ಬಾವಿ ಅಥವಾ ಕೊಳವೆ ಬಾವಿ ಇದ್ರೆ ಆಗ ಏನು ಮಾಡಬೇಕಾಗತ್ತೆ? ಇಲ್ಲಿ ನೋಡ್ರಿ, ಎಷ್ಟೋ ಸಲ ಅದು ಮನೆ ಹಿಂದ್ಗಡೆ ಬಂದಾಗ ನಾವು ಅದನ್ನು ಓಪನ್ ಆಗಿ ಕೇಳಿದಾಗ ನೀವು ಈಶಾನ್ಯ ಬರುತ್ತಂತ ತಿಳ್ಕೊಂಡು ಮನೆ ಹಿಂದೆ ಹೊಡಿಸಿದವ್ರು ಸಾಕಷ್ಟು ಜನ ಅದಾರ. ಅವ್ರು ಬೋರ್ ಹೊಡಿಸಿ ಸ್ಟಾರ್ಟ್ ಆಗುತ್ತಲ್ಲ, ನೀರಿನ ಒಂದು ಚಿಲ್ಮೆ ಅಂತಲ್ಲ, ಅಲ್ಲಿ ಫೈನಾನ್ಷಿಯಲ್ ಲಾಸ್ ಆಗಿದ್ದು ನೀವು ಆಗೋತು ಹೋಗಿರ್ತೈತಿ ಅಂತ ತಿಳ್ಕೊಂಡು ಅಂದಾಗ 100ಕ್ಕೆ 100 ನಿಜ ಅಂತ ತಿಳ್ಕೊಂಡು ಅವ್ರು ಹೇಳ್ಕೊಂಡಿದ್ದೆ. ಅದಕ್ಕೆ ಅಂಥ ಸಂದರ್ಭದಲ್ಲಿ ಆ ಒಂದು ಬೋರ್ವೆಲ್ದಿಂದ ಸ್ವಲ್ಪ ಪೈಪ್ಲೈನ್ ಅಲ್ಲಿ ನೀರು ಚಿಲುಮೆ ಅಲ್ಲಿಂದ ಹೋಗ್ಲಾರ್ದನ, ಏನು ನೀರು ಅಲ್ಲಿಂದ ಬರಲಾರ್ದನ ಅದಕ್ಕೊಂದು ಪೈಪ್ಲೈನ್ ತೊಗೊಂಡು ಮುಂದ್ಗಡೆ ಬಂದು ಅಲ್ಲಿ ಔಟ್ಲೆಟ್ ಮಾಡ್ಕೊಂಡ್ರಂತಂದ್ರೆ ಅತಿ ಒಳ್ಳೇದಿರುತ್ತೆ. ಏನ್ರಿ, ಅದಂದ್ರೆ ಸಮ್ ನೆಗೆಟಿವ್ ಇಫೆಕ್ಟನ್ನು ನಾವು ಪೂರಾ ದೂರ ಮಾಡ್ಕೊಂಡಂಗೆ ಆಗತ್ತೆ.
ಅಂದರೆ ಇದೊಂದು ಈಜಿ ಮೆಥಡ್ಸಾ, ಇದನ್ನು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ. ಇಲ್ಲ ಎಷ್ಟೋ ಸಲ ಅದನ್ನು ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನ ಅಲ್ಲೇನೋ ಮೋಟ್ರ್ ಕುಂದಿಸಿದೀವಿ ಆ ಬರೋದಿಲ್ಲ ಅಂತ ತಿಳ್ಕೊಂಡು ಅಂದಾಗೂ ಸಹಿತ ಸ್ವಲ್ಪ ಸ್ಪೆಷಲ್ ಮಿರರ್ಸ್ ಬರುತ್ತೆ. ಆ ನೆಗೆಟಿವ್ ಅನ್ನೋದು ಅದರಿಂದ ಇಂಪ್ಯಾಕ್ಟ್ ಬರೋದನ್ನ ಆ ಮನೆಗೆ ಇಫೆಕ್ಟ್ ಆಗಲಾರ್ದಂಗೆ ಅಂತ ತಿಳ್ಕೊಂಡು ಆ ಮಿರರ್ಸ್ನ ಇಫೆಕ್ಟ್ ನಾವು ಸೆಟ್ ಮಾಡಿದ್ಬಿಟ್ಟು ಅಂದರೆ ಆ ನೆಗೆಟಿವ್ ಇಫೆಕ್ಟನ್ನು ರೆಡ್ಯೂಸ್ ಮಾಡುವಷ್ಟು ಮಟ್ಟಿಗೆ ಅದು ಕೆಲಸ ಮಾಡುತ್ತೆ. ಅದರಲ್ಲಿ ಸಹಿತ ಸಾಕಷ್ಟು ಚೇಂಜಸ್ ಕಂಡಿದ್ದಾರೆ. ಅಂದರೆ ನನ್ನ ಸರಳ ವಾಸ್ತುವಿನಲ್ಲಿ ಈ ಒಂದು ಸರಳ ವಾಸ್ತು ಅಂತ ಏನೊಂದು ದೇವರು ಕೊಟ್ಟ ದೇಣಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಸರಳ ಅಂದರೆ ಅಷ್ಟೇ ಸರಳ ಇದೆ. ಇವತ್ತು ಯಾವುದೇ ಒಂದು ಇಂಥ ಸಂದರ್ಭದಲ್ಲಿ ಅದನ್ನು ಕಲ್ಲು ಹಾಕಿ ಮುಚ್ಚ್ರಿ ಅಂತ ತಿಳ್ಕೊಳ್ಳೋಂಥ ಮಾತು ನಮ್ಮಲ್ಲಿ ಬರೋದಿಲ್ಲ. ಇನ್ನು ಆ ರೀತಿ ಮಾಡಿದಾಗೂ ಸಹಿತ ಅದನ್ನು ಕಡಿಮೆ ಮಾಡುವಂಥದ್ದು, ಆ ಲಾಸ್ ಆಗುವಂಥ ಕಡಿಮೆ ಮಾಡಿ ಮತ್ತು ಅವ್ರು ಒಳ್ಳೆಯ ಪ್ರೋಗ್ರೆಸನ್ನು ಕಾಣಲಿಕ್ಕೆ ಮಾಡುವಂಥದ್ದು ರೀತಿಯನ್ನು ನಮ್ಮಲ್ಲಿ ಸರಳ ವಾಸ್ತುವಿನ ಸರಳ ಪರಿಹಾರ ಇದೆ. ಈ ರೀತಿ ಮಾಡಿಕೊಂಡ್ರು ಸಹಿತ ಅಲ್ಲಿ ಅವ್ರ ರಿಸಲ್ಟ್ ಪಡಲಿಕ್ಕೆ ಕಾರಣವಾಗುತ್ತೆ. ಓಕೆ, ಸೊ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿ ಜೊತೆ ಮಾತಾಡಬಹುದು. ಸರಳ ವಾಸ್ತುವಿನ ಸೇವೆಯನ್ನು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ: 9448286755 ಅಥವಾ 756. ವೆಬ್ಸೈಟ್ ಮೂಲಕ ಕೂಡ ಸಾಕಷ್ಟು ಮಾಹಿತಿಯನ್ನು ನೀವು ಪಡ್ಕೋಬಹುದು. www.saralvastu.com. ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ದಿಕ್ಕು ಶುಭ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗ ಒಂದು ಸಣ್ಣ ವಿರಾಮ, ನಂತರ ಸರಳ ವಾಸ್ತು ಮುಂದುವರಿಯುತ್ತೆ.